ಗುರುವಾರ ದಿವಸ ರಾತ್ರಿ ಆದ ಘಟನೆ ಬಗ್ಗೆ ಚರ್ಚೆ ಆಯ್ತು. ಅದಕ್ಕೆ ಅದು 8 ಮಂದಿಗೆ ನಾವು ಅರೆಸ್ಟ್ ಮಾಡಿವಿ ಅಂತ ತಿಳ್ಕೊಂಡಿದ್ರು. ಅದೇ ದಿವಸ ರಾತ್ರಿ ಕೆಲವು ಕಡೆ ಟಾಂಗಾ ಸ್ಟ್ಯಾಂಡ್ನಲ್ಲಿ ಕೆಲವು ವಾಹನಗಳನ್ನ ಸುಟ್ಟು ಒತ್ತು ಗಾಡಿ ಇತ್ತು, ಅವಾಗನ್ನು ಸುಟ್ಟಿದ್ರು. ಅವ ಬಗ್ಗೆನೂ ಕ್ರಮ ತಗೋಬೇಕು, ಅದಕ್ಕೂ ಸೋಮೋಟೋ ಕೇಸ್ ಹಾಕಿರ್ತೀವಿ ನಾವು ರಿಕ್ವೆಸ್ಟ್ ಮಾಡ್ಬೋದು. ಅವ್ರಿಗೆ ಹಾಕಂತ ನಾವು ಹೇಳಿಲ್ಲ, ಇವ್ರಿಗೆ ಬಿಡ್ರಿ ಅಂತ ನಾವು ಹೇಳಿಲ್ಲ. ನಾವು ಹೇಳಿದಿಷ್ಟೇ, ಸೋಮೋಟೋ ಕೇಸ್ ಎಲ್ಲರೂ ಸರಿ ಸಮಾನಾಗಿ ನೋಡ್ರಿ. ಇದು ಭಾವೈಕ್ಯತೆ ನಾವು ಭಾವೈಕ್ಯತೆ ಪ್ರೀತಿ ಸಾಥಿಯಿಂದ ಬಾಳ್ಕೊಳ್ರಿ. ಅದ ಮುಂದೆ ನೀವು ಬರ್ಲಿಲ್ಲ ಮತ್ತು ಅವ್ರು ಬಂದಿದ್ರು, ಇಬ್ಬರು ನಾಳೆ ಹೇಳಿದಾರ ಏನು ಅಂತ? ಇಲ್ಲ, ಅವರು ಬಂದಿದ್ರು, ಅವ್ರು ತಮ್ಮ ಮಾತಿಗೆ ಹೋಗ್ಯಾರ ಅಂತ ಹೇಳಿದ್ರು. ಅದು ನಾರಾಯಣ್ ಸಾವ್ರು, ನಾರಾಯಣ್ ಸಾವ್ರು ನಾವು ಫ್ಯಾಮಿಲಿ ಮೆಂಬರ್. ಅವರು ನಿನ್ನೂ ಹೇಳ್ಯಾರ ಒಂದೇ ಕಡೆ ಹೆಂಗೆ ಮೀಟಿಂಗ್ ಆಗುತ್ತೆ ಅಂತೇಳಿ. ಅಂದ್ರೆ ಇದ್ರ ಅರ್ಥ ಅವ್ರ ಬಲ್ಲಿನೂ ಆ ಮನಸ್ಥಿತಿ ಅದ, ನಮಗೆ ತೊಗೊಂಡು ಮೀಟಿಂಗ್ ಮಾಡ್ಬೇಕಂತ ಅನ್ನೋದು ಅರ್ಥ ಆಗತ್ತೆ. ಅದಕ್ಕೆ ಇನ್ನೊಮ್ಮೆ ಏನಪ್ಪಾ ಅಂತಂದ್ರೆ ಬೇಕಾತಂದ್ರೆ ಅವ್ರಿಗೂ ನಮಗೆ ಕುಡಿಸ್ಲಿಕ್ಕೆ ನಾವು ಇಲ್ಲೇ ಸಾಯೋರು, ಇಲ್ಲೇ ಬದುಕೋರು, ಎಲ್ಲೇ ಯಾಕೆ ಜಗಳ ಮಾಡಿ ಸಾಯೋದು? ನಾವು ಪ್ರೀತಿ ವಿಶ್ವಾಸದಿಂದ ಸಾಯೋನು, ಒಳ್ಳೇದು ಇಚ್ಛೆ ಮಾಡು. ಮತ್ತೆ ಎಲ್ಲ ಈಗ ನಮ್ಮ ಬಾಗಲಕೋಟೆ ಜನ ತತ್ತರಿಸಿದಾರ, ವ್ಯಾಪಾರ ಉದ್ಯೋಗ ಹಾಳಾಗೋಗ್ಬಿಟ್ಟಾವ. ಅದ್ರ ಬರಗಾಲದ ಒಂದು ಬರೇ. ಅದಕ್ಕೇನಪ್ಪ ಅಂತಂದ್ರೆ ನಾವೆಲ್ಲರೂ ಪ್ರೀತಿ ವಿಶ್ವಾಸಕ್ಕಾಗಿಂತ ಶಾಂತಿ ನೆಮ್ಮದಿಯಿಂದ ಮಾತ್ರ ಸಾಧ್ಯತೆ. ನಮಸ್ಕಾರ ಅಂತಲ್ಲ, ನಾವು ಸಭೆ ಕರೆದು ಹೋಗೋನು ಮೊದಲ ನಮ್ಗೆ 4 ಮಾತು ಹೇಳಕ್ಕೆ ಅವಕಾಶ ಇರ್ತದೆ ಹೇಳೋನು. ನಾವು ಸಹೋದರಿತ ಬಾಳ್ದವ್ರು, ನಾವು ಆ ವಿಷಯ ಪ್ರಸ್ತಾಪ ಮಾಡೋನು. ನಮ್ಮ ಸಮಸ್ಯೆಗಳಿದಾವೆ, ನಗರದವು ನೋಡೋರ್ದು ಮುಳುಗಡೆ ಸಂತ್ರಸ್ತರ ಸಮಸ್ಯೆಗಳಿದಾವೆ, ಶಿಕ್ಷಣ ಮೀಸಲಾತಿ ಸಮಸ್ಯೆಗಳಿದಾವೆ, ಮುದ್ರಾಂಕ ಶುಲ್ಕದ ಸಮಸ್ಯೆಗಳಿದಾವೆ, ಅದೇ ರೀತಿ ನಡಗಡ್ಡೆ ಸಮಸ್ಯೆಗಳಿದಾವೆ, ನಮ್ಮ ಮಕ್ಕಳ ನೌಕರಿ ಸಲುವಾಗಿ ನಮ್ಮ ಸಮಸ್ಯೆಗಳಿದಾವೆ. ಈ ಸಮಸ್ಯೆಗಳನ್ನ ಚರ್ಚೆ ಮಾಡಕ್ಕೆ ನೀವು ಕೂಡ ಅಂತೀವಿ. ನಾವು ಇಷ್ಟು ಜೋರ್ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿದ್ರು, ಈ ಪ್ರತಿಭಟನೆ ಯಾಕೆ ಸಂತ್ರಸ್ತರ ಬಗ್ಗೆ ಮಾಡವಲ್ರಿ? ಈ ಪ್ರತಿಭಟನೆ ಯಾಕೆ ನಡಗಡ್ಡೆ ಸಲುವಾಗಿ ಮಾಡವಲ್ರಿ? ನೀವು ನಿಮ್ಮ ಜನರ ನಿಮ್ಮ ಸಂಬಂಧಪಡುವಂತ ವಿಷಯಗಳು ಇವನ್ ಯಾಕೆ ನೀವು ಕೇಳಿಸಿಕೊಂಡಿದ್ದೇವೆ. ಆ ರೀತಿಯಾದಂತ ಯಾವುದೇ ವ್ಯವಸ್ಥೆ, ಆಮೇಲೆ ಬಾಗಲಕೋಟ್ ಜಿಲ್ಲಾ ದಂಡಾಧಿಕಾರಿಗಳ ಆಜ್ಞೆಯನ್ನ ಪಾಲಿಸದೇ ಇರತಕ್ಕಂತ ಸಮುದಾಯ ನಮ್ಮದಲ್ಲ. ನಾವು ನಮ್ಮ ದೇಶದ, ನಮ್ಮ ಸರ್ಕಾರದ ಕಾನೂನನ್ನ, ಸಂವಿಧಾನವನ್ನ ಅತ್ಯಂತ ಏನಪ್ಪಾ ಅಂತಂದ್ರ ನಾವು ಆಜ್ಞಾಧಾರಕರಾಗಿ ಪಾಲಿಸುತ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಸಭೆಗೆ ಸಂಬಂಧಪಟ್ಟಂತೆ ಅವತ್ತು ನಡೆದಂತ ಅಹಿತಕರ ಘಟನೆ ಬಗ್ಗೆ ನಮ್ಮ ವಿಷಾದನೀಯವಿದೆ. ಅಲ್ಲದೆ ಆ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿ ನಡೆದಂತ ಎಲ್ಲ ವಿಷಯಗಳನ್ನ ಪಾರದರ್ಶಕವಾಗಿ, ಕೂಲಂಕುಷವಾಗಿ ತನಿಖೆ ಮಾಡಿ ಆ ಒಂದು ಪ್ರಚೋದನೆಗೆ, ಪ್ರೊವೋಕಿಂಗಿಗೆ ಯಾವ ಘಟನೆಗಳು ಪೂರಕವಾಗಿವೆ ಅನ್ನೋದನ್ನ ತಾವು ಕಂಡುಹಿಡಿಯಿರಿ. ಅಲ್ಲದೆ ಬಾಗಲಕೋಟೆಯಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತೆ ಉಳಿದ ವಿವಿಧ ಕಡೆಗಳಲ್ಲಿ, ಪ್ರದೇಶಗಳಲ್ಲಿ ನಡೆದಂತ ಘಟನೆಗಳ ಕುರಿತು ಕೂಡ ತಾವು ಸಂಪೂರ್ಣವಾಗಿ ಚರ್ಚೆ ಮಾಡಿ ನ್ಯಾಯಾಂಗ ತನಿಖೆ ಮಾಡಿ, ಅಲ್ಲಿ ಮುಖ್ಯವಾಗಿ ನಾವು ಹೇಳ್ಬೇಕಪ್ಪ ಅಂದ್ರೆ ಬಾಗಲಕೋಟೆಯಲ್ಲಿ ಶಾಂತಿಯನ್ನ ಸ್ಥಾಪಿಸಬೇಕಾಗಿದೆ. ಎರಡನೆಯದಾಗಿ ಅವ್ರು ಬಂದಿಲ್ಲ, ಇವತ್ತು ನಿಮ್ ಜೊತೆ ಮಾತಾಡಿದ್ರೆ ಅದಕ್ಕೆ ಏನಾದ್ರು ಹೇಳಿದ್ರೆ ಜಿಲ್ಲಾಧಿಕಾರಿಗಳಾಗ್ಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗ್ಲಿ ತಾವು ನಮಗೆ ಒಂದು ಅಭಯವನ್ನ ನೀಡಿದ್ದಾರೆ. ಎರಡೂ ಸಮುದಾಯದವರಿಗೆ ಸಮಾನತೆಯಿಂದ ನೋಡುವಂತ, ಅಥವಾ ಎರಡೂ ಸಮುದಾಯದವರಿಗೆ ಅನ್ಯಾಯವಾಗದಂತೆ ನಾವು ಕ್ರಮವನ್ನ ಕೈಗೊಳ್ಳುತ್ತೇವೆ ಅಂತಕ್ಕಂಥ ಭರವಸೆಯನ್ನ ನೀಡಿದ್ದಾರೆ. ಅವರ ಮೇಲೆ ನಮಗೆ ಭರವಸೆ ಇದೆ. ಸರ್ಕಾರದ ಮೇಲೆ, ಕಾನೂನಿನ ಮೇಲೆ ನಮಗೆ ನಂಬಿಕೆ ಇದೆ. ಎಲ್ಲಾ ಸಮುದಾಯದವರಿಗೆ ಸಮಾನವಾದಂತಹ, ನ್ಯಾಯಯುತವಾದಂತಹ ನ್ಯಾಯವನ್ನ ಕೊಡಿಸ್ತಾರೆ ಅಂತಕ್ಕಂಥ ನಂಬಿಕೆಯಿಂದ, ಆಶಾಭಾವನೆಯಿಂದ ನಾವು ಇವತ್ತು ಶಾಂತಿ ಸಭೆಯಲ್ಲಿ ಭಾಗವಹಿಸಿ ಹೊರಗೆ ಬಂದಿತ್ತು. ಸಿಕಂದರ್ ರತನಿ, ಸೆಕ್ರೆಟರಿ, ಅಂಜುಮನ್ ಬಾಗಲಕೋಟೆ.